ಕಸ್ಟಮರಿಗೆ ಫೋನ್ ಮಾಡ್ತಾ ಇದ್ದೀನಿ, ಅದು ಕಳಿಸ್ಬೇಕಲ್ಲ ಕೆಂಗನ್ ಮಿಷಿನ್. ಹಲೋ ಸರ್, ಇವಾಗ ಕಳಿಸ್ತಾ ಸರ್, ಪೋರ್ಟರ್ ಬುಕ್ ಮಾಡಿ ಕಳಿಸ್ತಾ. ಅದೇ ವಾಟರ್ ಕೇಳಿದ್ರಲ್ಲ, ಕೆಂಗನ್ ವಾಟ್ರು. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಈಗಿನ ಜಸ್ಟ್ ಮೀನ್ಸ್ ಸ್ಕೂಲಿಂದ ಬಂದುಬಿಟ್ಟು ಏನೋ ಊಟ ಗೀಟ ಎಲ್ಲ ಮಾಡಿಕೊಂಡು ರೆಡಿ ಆಗಿ ಬಂದ್ವಿ. ಆ್ಯಕ್ಚುಲಿ ನಮ್ಮಪ್ಪ ಎಲ್ಲ ಅಂಗಡಿ ಕರ್ಕೊಂಡು ಹೋಗ್ತೀನಿ ಅಂದರು. ಏನಕ್ಕಪ್ಪ ಹೋಗ್ತಾ ಇರೋದು? ಕಾಲೇಜ್ ಮಾತಾಡ್ತಿದ್ದಾರೆ ತಾಳಿ. ಏನಕ್ಕಪ್ಪ ಅಂಗಡಿಗೆ ಹೋಗ್ತಾ ಇರೋದು? ಅಲ್ಲಿ ಯಾರಿಗೋ ಕೆಂಗನ್ ವಾಟರ್ದು ಇದ್ರದ್ದು ಸ್ಯಾಂಪಲ್ ಕೊಡ್ಬೇಕು. ಕೆಂಗನ್ ವಾಟರ್ ಸ್ಯಾಂಪಲ್ ಕೊಟ್ಟು ಬರಬೇಕು ಬಾ. ಓ, ಅದಕ್ಕೆ ಈಗ ಹೋಗ್ತಾ ಇರೋದು. ಮೀನ್ಸ್ ನಾನು ಸ್ಕೂಲಿಂದ ಎಲ್ಲ ಬಂದು ರೆಡಿ ಗಿಡಿ ಎಲ್ಲ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ಊಟ ಮಾಡಿದ್ದೆ. ಮತ್ತು ಇವತ್ತು ನಮ್ಮಮ್ಮ ಏನಂದರೆ ನಾವು ಬಜ್ಜಿ ಮಾಡಿದ್ವಿ. ಬಜ್ಜಿ ಸಕ್ಕತ್ತಾಗಿರ್ತೀವಿ ಸರ್. ತಿನ್ಬಿಟ್ಟು ಫೈನಲ್ ಈಗೆಲ್ಲ ಹೊರಟಿದ್ದೀವಿ. ಈಗ ಗಾಡಿ ತಗೊಂಡು ಸೀದಾ ಅಂಗಡಿಗೆ ಹೋಗೋದು. ಕೊಡು ತಿರ್ಗಾ ಸ್ಪ್ರೇ ನಾನು ಎತ್ಕೊಬರ್ತೀನಿ ಮನೆಗೆ. ನಂಗೆ ಬೇಕು ಈ ಥರ ಚೆನ್ನಾಗಿರೋದು ಸ್ಪ್ರೇ ಯಾವುದೂ ಇಲ್ಲ. ಈವನ್ ಇದು ತುಂಬ ದೊಡ್ಡ ಸಮೇತ ಇದೆ. ಹಾಂ ಏನು ಚೆನ್ನಾಗಿದ್ದು ಅಂಗಡಿಲಿದ್ದು ಹಾಳಾಗಿದೆ. ಚೆನ್ನಾಗಿದ್ದು ಯಾಕೆ ಚೆನ್ನಾಗಿಲ್ವಾ? ಹಂಗಿದೆ ಈ ಸ್ಪ್ರೇ ಚೆನ್ನಾಗಿದೆ. ಚೆನ್ನಾಗಿಲ್ವಾ? ಚೆನ್ನಾಗಿದೆ ತಾನೆ. ಹಂಗಿದೆ ನಂಗೆ ಕೊಡು. ಬೇಕಲ್ಲಿ ಅಮ್ಮ ತಂದಿದೆಯಲ್ಲ ಬೇರೆದು, ಅಲ್ಲಿ ಅದಿಲ್ಲ. ವೈಟ್ ಕಲರ್ ಸುಮಾರು ಇದಾವಲ್ಲ. ಸುಮಾರು ಇದ್ವು. ಅದು ರಾಶಿ ಮನೆಗೆ 2 ಕೊಟ್ವಿ. ಅದಕ್ಕೆ ಬಂದಿದ್ದು 4 ತಾನೆ. ಯಾಕೆ ಕೊಟ್ಟಿದ್ದು ಗೊತ್ತಿಲ್ಲ. ಅಮ್ಮ ಏನಕ್ಕೆ ಕೊಟ್ಟರು ಅಂತ ಏನೋ ಬೇಕು ಅಂತ ಏನೋ ಹೇಳಿದ್ರು. ಅದಕ್ಕೆ ಮೀನ್ಸ್ ರಾಶಿ ಅಮ್ಮ ಕೊಟ್ಟರು. ಅವ್ರು ರಾಶಿ ಮನೇಲಿ ಇಟ್ಕೋದ್ರು. ಎಲ್ಲ ಒಂದು ಇದೆ ಬಟ್ ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ ಅದು ಎಷ್ಟಿದೆ ಅಂತ. ಬಟ್ ಇನ್ನೂ 2 ಇದೆಯಲ್ಲ ಮನೇಲಿ. 2 ಇದೆ. ಇನ್ನೂ ಮನೇಲಿ 2 ಇದೆ. ಅದು ಎಲ್ಲಿದ್ದಾವೋ ಏನು ಹೆಂಗಾಯಿತು ನಂಗಂತೂ ಗೊತ್ತಿಲ್ಲ. ಅದಕ್ಕೆ ಫ್ರೆಂಡ್ಸ್ ಈಗ ನೀವು ಜಸ್ಟ್ ಬಂದ್ವಿ ನೋಡಿ. ಇದೇ ಬ್ಯಾಗಲ್ಲಿ ಆ್ಯಕ್ಚುಲಿ ಈಗ ತಂದು ಮೀನ್ಸ್ ಈಗ ಬರ್ತಾರೆ ಕಸ್ಟಮರ್. ಅದೇನಪ್ಪ ಬರ್ತಾರ? ಕಳಿಸ್ಬೇಕಾ ಇಲ್ಲಾಂದ್ರೆ ಅವರೇ ಬರ್ತಾರ? ಪೋರ್ಟರ್ ಬುಕ್ ಮಾಡಿ ಕಳಿಸ್ಬೇಕು ಅವರಿಗೆ. ಪೋರ್ಟರ್ ಬುಕ್ ಮಾಡಿ ಕಳಿಸ್ಬೇಕು 2 ವೀಲರ್ ಅಲ್ಲಿ. ಅಲ್ಲಿ ತಗೊಂಡ್ ಹೋಗ್ತಾರದು. ತಗೊಂಡ್ ಹೋಗ್ತಾರದಾ? ಪೋರ್ಟರ್ ನಾವು ತಗೊಂಡ್ ಹೋಗ್ತಾರೆ. ನಾನೇ ಅನ್ಕೊಳ್ಳ ನಾನೇ ತಗೊಂಡ್ ನಾವೇ ಹೋಗ್ಬೇಕು ಅಂತ ಅನ್ಸ್ಕೊಂಡು. ನೋಡಿ ಇದೇ ಬ್ಯಾಗು ಹೇಳಿದ್ನಲ್ಲ, ಈ ಬ್ಯಾಗಲ್ಲೇ ನೀರು ಸ್ಟೋರ್ ಮಾಡಿ ಕಳಿಸೋವಂಥದ್ದು. ಇದು ಮಾಮೂಲಿ ಆರ್ಡಿನರಿ ಅಲ್ಲ, ಇದು ಮತ್ತೆ ರೀಯೂಸಬಲ್ ಇರುತ್ತೆ. ಇದನ್ನ ಮೇಯ್ನು BPA ಫ್ರೀ ಅಂತ ಇರುತ್ತೆ. ಇದರಲ್ಲಿ ಏನು ರೆಗ್ಯುಲರ್ ಪ್ಲಾಸ್ಟಿಕ್ ಕಂಟೆಂಟ್ ಇರುತ್ತಲ್ಲ, ಅದರ ಪ್ಲಾಸ್ಟಿಕ್ ಕೆಮಿಕಲ್ ಏನಿರುತ್ತೆ ಪ್ಲಾಸ್ಟಿಕ್ ಅಲ್ಲಿ, ಅದು ಈ ಮೆಟೀರಿಯಲ್ ಅಲ್ಲಿ ಇರಲ್ಲ. BPA ಫ್ರೀ ಅಂತೇಳಿ ಕರೀತಾರೆ. ಇದು BPA ಫ್ರೀ ಪ್ಲಾಸ್ಟಿಕ್. ಓಕೆ, ಇದರಲ್ಲಿ ನಾವು ಈಗ 9.5 pH ವಾಟರ್ನ ತುಂಬ್ತೀವಿ ನೋಡಿ. ಫಸ್ಟ್ ಸ್ವಲ್ಪ ವಾಶ್ ಮಾಡಬೇಕಿದು. ಒಳಗಡೆ ಫ್ರೆಶ್ ಮೆಟೀರಿಯಲ್ ಫ್ರೆಶ್ ಇರೋದ್ರಿಂದ ಸ್ವಲ್ಪ ವಾಶ್ ಮಾಡಿ ನೆಕ್ಸ್ಟ್ ಫಿಲ್ ಮಾಡೋದು. ಇದು ವೇಸ್ಟ್ ನೀರಲ್ಲ, ಇದು 6 pH. ಇದು ಬ್ಯೂಟಿ ವಾಟರ್ ಅಂತ ಹೇಳ್ತೀವಿ ಅದಕ್ಕೆ. ಅದು ಡಬ್ಬದಲ್ಲಿ ಮತ್ತೆ ಇದೇ ತರ ಒಂದು ಇದ್ರಲ್ಲಿ ತಗೊಂಡ್ಬರ್ತಿದ್ದಲ್ಲ ಮನೇಲಿ. ತಲೆ ಹಾಕೊಂಡು ಸ್ವಲ್ಪ ಪೆಟ್ಟಿ ಹಚ್ಕೋಬೇಕು, ಮುಖಕ್ಕೆ ಇದು ಹಚ್ಕೋಬೇಕು, ಸ್ಪ್ರೇ ಆತರ. ಅದೇ ತರ ತಾನೆ ಇದನ್ನ ನೀರ್ ತಾನೆ ತಗೋಬಾರ್ದು ನೀನು ಯಾವಳು. ಹೌದು. ಇದು ಬಹಳ ದಿನ ಹಂಗೆ ಇರುತ್ತಲ್ವ ಹೊಸದು, ಹಂಗ ಸ್ವಲ್ಪ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಾದ್ಮೇಲೆ ನೋಡಿ ಆನ್ ಮಾಡೋದು ನೋಡ್ಕೊಳ್ಳಿ ಪ್ರೊಸೆಸ್. ಇದೇ ಆನ್ ಮಾಡಿದ್ರೆ 9.5 pH ಏನಿದೆ 9.5 pH ಇಲ್ಲಿ ಬರುತ್ತೆ ಮೇಲ್ಗಡೆ. ಈ ಮಿಷಿನಲ್ಲಿ 9.5 pH ಮೇಲೆ ಬರುತ್ತೆ. ಕೆಳಗಡೆ ಬಂದು 6 pH ವಾಟರ್ ಬರುತ್ತೆ. ಈಗ ನೋಡಿ ತುಂಬ್ತಾ ಇದೆ. ಈಗ ಕಸ್ಟಮರಿಗೆ ಫೋನ್ ಮಾಡ್ತಾ ಇದ್ದೀನಿ, ಅದು ಕಳಿಸ್ಬೇಕಲ್ಲ ಕೆಂಗನ್ ಮಿಷಿನ್. ಹಲೋ ಸರ್, ಇವಾಗ ಕಳಿಸ್ತಾ ಸರ್, ಪೋರ್ಟರ್ ಬುಕ್ ಮಾಡಿ ಕಳಿಸ್ತಾ. ಅದೇ ವಾಟರ್ ಕೇಳಿದ್ರಲ್ಲ ಕೆಂಗನ್ ವಾಟ್ರು. ಇಲ್ಲ ಬಿಸಿ ಅದೇ. ಈಗ ಪೋರ್ಟರ್ ಬುಕ್ ಮಾಡಿ ಕಳಿಸ್ಲಾ? ಅಲ್ಲ ಇನ್ನೇನು ಪೋರ್ಟ್ರು ಅಂದರೆ 2 ವೀಲರ್ ಯಾವ್ದಾರ ಮಾಡಿ ಕಳಿಸ್ತೀನಿ. ಓಕೆನಾ? ಅದ್ರದ್ದು ಅಲ್ಲೇ ಕೊಡಿರಿ. ಇದ್ರದ್ದು 400. ಅದ್ರದ್ದು ನೀವು ಅಲ್ಲೇ ಕೊಡಿ. ಹಾಂ ಕಳಿಸ್ತೀನಿ ನೋಡಿ, ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಈಗ ಯಾವುದ್ರಲ್ಲಿ ಇನ್ನೊಂದಕ್ಕೆ ಯಾವುದಕ್ಕೆ ಕಳಿಸ್ಬೇಕು ಸರ್? ಒಂದು ಆಯ್ ಅಂತ ಕಳಿಸಿ.
ಇನ್ನೂ 10 ನಿಮಿಷ ಆಗುತ್ತಾ? ನಂಬರಿಗೆ ಹಾಕ್ಬಿಡಿ ಸರ್, ಇದೇ ನಂಬರಿಗೆ ಹಾಕ್ಬಿಡಿ. ಹಾಂ, ಇದೇ ಫೋನ್ ನಂಬರ್. ಓಕೆನಾ? ಏನಂತ ಅದು ಲೊಕೇಶನ್ ಕಳಿಸ್ಯಾರಂತೆ, ಹ್ಞೂ ಆ ಲೊಕೇಶನ್ನಿಗೆ ಸೆಂಡ್ ಮಾಡಬೇಕು, ಕಳಿಸ್ಬೇಕು. ಅವರೇ ಕಳ್ಸೋರ ಲೊಕೇಶನು? ಹಾಂ, ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ. ಅದೇ ನೋಡ್ತಾ ಇರ್ತಾರೆ. ಸರಿ ನೋಡಿ. ಅದಕ್ಕೆ ಪೋರ್ಟ್ರ್ ಬುಕ್ ಮಾಡ್ಬೇಕಂತೆ. ಹಾಂ, ಫ್ರೆಂಡ್ಸ್ ಆ್ಯಕ್ಚುಲಿ ತುಂಬ ಸೆಕೆ ಆಗ್ತಿತ್ತು ಅಂತ ನೋಡಿ ನಮ್ಮ ಅಪ್ಪ ಇಲ್ಲಿ ಫ್ಯಾನ್ ಹಾಕೊಂಡ್ಬಿಟ್ರು. ಅಷ್ಟೊಂದು ಸೆಕೆ ಆಗ್ತಿತ್ತಾ? ಏನಿಗೆ ಆಗ್ತಿರ್ಲಿಲ್ವಾ? ನನಗೇನು ಆಗ್ತಿಲ್ಲ, ನನಗೇನು ಸೆಕೆ ಆಗ್ತಿರ್ಲಿಲ್ಲ. ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಆ್ಯಕ್ಚುಲಿ ಅವಲೇ. ಏನಂದರೆ ಏನು ಒಬ್ಬರು ಬರ್ತಾರೆ ಪಾರ್ಸಲ್ ಇಸ್ಕೋತಾರೆ ಅಂತ ಅಂದಿದ್ವಲ್ಲ ನೋಡಿ. ಐ ಥಿಂಕ್ ಆಲ್ಮೋಸ್ಟ್ ಅಪ್ಪ OTP ಹೇಳ್ತಾ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದೇ ಹೇಳ್ತಿರುವುದು. ಏನೋ ಡಿಸ್ಕಷನ್ ನಡೀತಾ ಇದೆ ಅವರಿಬ್ರು ಮಧ್ಯದಲ್ಲಿ. ಅಂದರೆ ಏನು ಅದು ಕಿಂಗ್ ಆ್ಯಂಡ್ ವಾಟ್ರು ಬ್ಯಾಗ್ನ ಯಾರೋ ಕೇಳಿದರು, ಅವ್ರು ಬರೋಕ್ಕಾಗಲ್ಲ ಅಂತ. ಅದಕ್ಕೆ ಹಂಗೆ ಪಾರ್ಸಲ್ ಥರ ಬುಕ್ ಮಾಡಿ ಕೊಡೋಣ ಅವರಿಗೇನೆ, ಹಂಗೆ ನಾವು ಬರೋಕ್ಕಾಗಲ್ಲ, ಅರ್ಜೆಂಟು ಎಲ್ಲೋ ಹೋಗಬೇಕು ಅಂತ ನಮ್ಮಪ್ಪ ಅಂತ ಅಂದರು. ಅದಕ್ಕೆ ಹೋಗಲಿ ಅಂತ ಇವನ್ ಅದೇ ಕೊಟ್ವಿ. 115 ರೂಪಾಯಿನ ತೋರಿಸ್ತಾರೆ. 115 ಸರಿ ಕೊಡೋಕ್ಕೆ. ಹಾಂ, 115 ತೋರಿಸ್ತಾ ಇದೆ. ಹಾಂ, ಅವರೇ ಡೆಲಿವರಿ ತೊಗೊಂಡೋಗಿ ಡೋರ್ ಡೆಲಿವರಿ ಕೊಡ್ತಾರೆ. ಡೋರ್ ಡೆಲಿವರಿ. ಹಾಂ, ಸರಿ, ಈಗ ಹೋಗೋಣ ಬಾ ಮನೆಗಾ. ಈ ಫ್ಯಾನ್ಗೆ ಲೈಟ್ ಗೀಟ್ ಎಲ್ಲ ಆಫ್ ಮಾಡಿಬಿಟ್ಟು ಸೀದಾ ನಾನು ಮತ್ತೆ ಬರಬೇಕು. ಮೇನ್ ಆಫ್ ಮಾಡಿಬಿಡ್ಲ ಏನೋ? ಸರಿ ಸರಿ, ಆಫ್ ಮಾಡಲ್ಲಿ. ಈಗ ಈಗ ಹೊರಡದ ನೋಡಿ. ಏನು ಅದೇ ಹಾಕೋದು, ಹಾಕು. ಫ್ರೆಂಡ್ಸ್ ನಾವು ಅಲ್ಲಿ ಹೊರಟಿ ಬರ್ತಿದ್ವಿ. ನಮ್ಮಪ್ಪ ಇತ್ಲಾಗಿಂದ ಹೋಗೋಣ ಅಂತ ಈ ಪಕ್ಕದ ರೋಡಲ್ಲಿ ಅಂತ ಅಂದ್ವಿ. ನೀವು ನೋಡ್ತಾ ಇದ್ದೀರಲ್ಲ, ಅದೇ ನಾಯಿ. ಅದೇ ತಾನೇ ಅಪ್ಪ ನಾಯಿ. ಅಯ್ಯೋ ಏನಕ್ಕೆ ನಿಲ್ಲಿಸ್ತಿದ್ಯಾ? ಏನಕ್ಕೆ ಅಪ್ಪ? ನೀನೇನಾರು ಮಾಡ್ಕೊಂಡು ನಂಗೆ ಭಯ ಇಲ್ಲಿ ನೋಡಿ. ಅಲ್ಲಿ ಹೆಂಗ್ ಓಡಾಯ್ತೈತೆ ಆ ನಾಯಿ ನೋಡಿ. ಅದೆಲ್ಲ ಇತ್ತು. ಹಾಂ, ಇಲ್ಲಿ ಆಟೋ ಪಕ್ಕಕ್ಕೆ ಬಂತು ನೋಡಿ. ಬೊಗಳ್ತೈತೆ ನಾಯಿ ತಿರ್ಗಾ. ಇದೇ ನಾಯಿ ಅಂತೆ ಕಚ್ಚಿದ್ದು. ನೀನು ಅಪ್ಪನ ನಮ್ಮ ಅಪ್ಪನಿಗೆ ಅವತ್ತು ಹೇಳಿದ್ನಲ್ಲ ವಿಡಿಯೋದಲ್ಲಿ, ಏನಂದರೆ ಕಚ್ಚಿತ್ತು ನಾಯಿ ಅಂತ. ನೋಡಿ, ಇದೇ ನಾಯಿ ಅಂತೆ ಅದು ಕಚ್ಚಿದ್ದು. ಅಜ್ಜ ಬಂದಿದ್ದೆ, ಅದೆಲ್ಲ ಹೊಡಿತಿದ್ದ. ಎಲ್ಲಾಯ್ತದು? ಅಲ್ಲಿ ಅವನಿಗೆ ಬಿಟ್ಬೇಡ ಮರೆಯ ನೀನು. ಅಯ್ಯೋ ಅಯ್ಯೋ ಅಯ್ಯೋ, ಬಂದ್ವಿ ಅಂತ ಹೊಡೈತೈತೆ ನಾಯಿ. ಫ್ರೆಂಡ್ಸ್ ಬರ್ತಾ ಇದ್ದೀವಿ ಅಂತ ನಾಯಿ ನೋಡಿ ಅಲ್ಲಿ ಅಲ್ಲಿ ಹಂಗೆ ಹೋಯ್ತು. ನಾಯಿ ಹತ್ಲಾಗ ಹೋಯ್ತು. ನಮ್ಮಪ್ಪ ಹೆಂಗೆ ನಡ್ಕೊಂಡು ಹೋಯ್ತಾವ ನೋಡಿ. ಹೊಡಿಲೇಬೇಕು ಇವತ್ತು ಅಂತ. ಬಿಕಾಸ್ ಆ್ಯಕ್ಚುಲಿ ಅದು ಅಷ್ಟು ಇರಬರ ಮುಂದೆ ಎಷ್ಟು ಹಲ್ಲಿದ್ದಾವೆ ಅಷ್ಟು ಎಲ್ಲ ಹಲ್ಲು ಹಾಕಿ ಸುಳ್ಳೆ ಕಚ್ಚಿಬಿಟ್ಟಿತ್ತು. ನೀವು ನೋಡಿದ್ದೀರಲ್ಲ ಲಾಸ್ಟ್ ಇರೋದಲ್ಲ, ಅದೇ ಥರ ಹೆಂಗೆ ಕಚ್ಚಿಬಿಡ್ತಂತೆ. ಈಗ ನಾವು ಹೋಗ್ತಾ ಇದ್ರೆ ಅದು ಮನೆ ತಕ್ಕನೂ ಹೋಗುತ್ತೆ ನಾವು ಬಿಟ್ಟರೆ
ನೋಡಿ ಅಲ್ಲಿ ಹೆಂಗ್ ಬೊಗಳುತ್ತಾ ಇರ್ತಾರೆ ಇನ್ನೂ ನಾಯಿ. ಸ್ವಾ. ಒಂದ್ 2-3 ಕಲ್ಲೆತ್ಕೋತೇನೋ. ಹಂಗಲ್ಲ ಇಲ್ಲಿ ಅಲ್ಲಿಂದ ನೋಡಿದ್ರೆ ಹೆಂಗ್ ನೋಡ್ತಾ ಇದ್ದೇಳು. ಅದ್ ನೀನೇ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ನೀನೇ ಅಂತ ಬೊಗ್ಲತ್ತೈತಲ್ಲ. ಗಾಡಿ ಸೌಂಡ್ ನೆನ್ಪಿಟ್ಕೊಂಡಿದೆ. ಗಾಡಿ ಸೌಂಡ್ ನಾನೇನೋ ನಿನ್ ಮುಖ ನೋಡಿ ನ್ಯಾಪ್ ಹಿಡ್ಕೊಂಡಿದ್ದೆ ಅನ್ಕೊಂಡ. ಮುಖ ನೋಡಿರುತ್ತೆ, ಅದು ನೆನ್ಪಿಟ್ಕೊಂಡಿರುತ್ತೆ. ಮುಖ ನೋಡಿದ ತಕ್ಷಣ ಬೆಳಗ್ಗೆ ತಾನೇ ಸಿಕ್ಕಿದ್ದಲ್ಲ ಇಲ್ಲಿ. ತಿರ್ಗಾ ಬೆಳಗ್ಗೆ ಸಿಕ್ಕಿತ್ತಾ? ಮುಖ ನೋಡಿದ ತಕ್ಷಣ ಹಿಂದೆ ಹೋಗಿತ್ತಲ್ಲ. ಶೇಕ್ ಆಯ್ತಲ್ವಾ? ಮುಖ ನೋಡಿದ ತಕ್ಷಣ ಅಲರ್ಟ್ ಆಯ್ತು. ಅದಕ್ಕೆ ಗಾಡಿ ಹೆಡ್ಲೈಟ್ ಆನ್ ಆಫ್ ಮಾಡ್ದಲ್ಲ, ಕರೆಕ್ಟಾಗಿ ಗುರು ಸಿಕ್ತು ಅದಕ್ಕೆ ಯಾರು ಅಂತ ಹೇಳಿ. ಕಾಲ್ ಮುರಿಬೇಕು ಅದಕ್ಕೆ. ಕಾಲ್ ಮುರಿತೀನಿ ಬಿಡಲ್ಲ, ಇಲ್ಲೇ ಸಿಗತ್ತೆ, ಎಲ್ಲೂ ಹೋಗಲ್ಲ. ಸರಿ ಈಗ ಆಯ್ತು ಫ್ರೆಂಡ್ಸ್, ನಾವಂತೂ ಮನೆಗೆ ಬಂದ್ವಿ ಅಂತೂ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಡೈಲಿ ಇದೇ ಥರ ವೀಡಿಯೋಸ್ ಬರ್ತಿರುತ್ತೆ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಎಲ್ಲರಿಗೂ ಬಾಯ್.